ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸ್ವಾತಿ ಅಕ್ಕ ಮತ್ತೆ ನಿಮ್ದು ಮುಗ್ದೋದ ಅಧ್ಯಾಯ. ನಿಮ್ ಮುಖ ನೋಡೋಕು ಸ್ವಾತಿ ಅಕ್ಕ ಇಷ್ಟಪಡಲ್ಲ. ನೀವ್ ತಾಳಿ ಕಟ್ಟೋದನ್ನ ಅವ್ರು ತಡೆಯೋದಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವ್ ಹೀಗ್ ಮಾಡ್ತಾ ಇದ್ದೀರಾ ಅಲ್ವಾ? ಸ್ವಾತಿ ಅಕ್ಕ ನೋಡಿ ಹೇಗ್ ಅಳ್ತಿದ್ದಾರಂತ ನೋಡಿ. ನೀವಿವತ್ತು ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ರೆ ನಾನ್ ಯಾವತ್ತೂ ನಿಮ್ ಮುಖ ನೋಡಲ್ಲ. ಇನ್ಮೇಲೆ ಚಾಲೆಂಜ್ ಎಲ್ಲ ಹಾಕೋ ಮಾತೇ ಇಲ್ಲ. ಒಳಗಿಂದ ತಾನಾಗೆ ಸೋತಿರೋ ಮನುಷ್ಯನ ನಾನೇನ್ ಸೋಲಿಸ್ಲಿ? ನೀವೀಗ ಅವ್ರಿಗೆ ತಾಳಿ ಕಟ್ತೀರಾ? ಕಟ್ಟಿ, ನಾನಿಮ್ನ ಏನು ಕೇಳಲ್ಲ. ಒಂದ್ ನಿಮಿಷ, ನೀನೇನಂದೆ? ನಾನು ಸೋತ್ನ? ಸ್ವಾತಿಗೆ ಈ ಪರಿಸ್ಥಿತಿಲಿ ನಾನು ತಾಳಿ ಕಟ್ಟಿದ್ರೆ ತಪ್ಪಾಗುತ್ತಾ? ನಿನ್ನ ಪ್ರಕಾರ ಸ್ವಾತಿ ನನ್ನನ್ನ ಪ್ರೀತಿಸ್ತಾ ಇಲ್ಲ. ಸರಿ, ಹಾಗಾದ್ರೆ ಇವತ್ತು ಒಂದು ಮಾತು ಹೇಳ್ತೀನಿ ಕೇಳೋ. ಸ್ವಾತಿ ಯಾವತ್ತು ಹುಷಾರಾಗ್ತಾಳೋ, ಅವಳು ಯಾವತ್ತು ನಾರ್ಮಲ್ ಆಗಿ ಎದ್ದು ಓಡಾಡ್ತಾಳೋ, ಅವತ್ತಿ ತಾಳಿನ ನಾನು ಅವಳು ಕೊಳ್ಳು ಕಟ್ತೀನಿ. ನೀನು ಅವಳು ಹುಷಾರಾಗ್ಲಿ ಅಂತ ಎಷ್ಟು ಪ್ರಯತ್ನ ಪಡ್ತಿದ್ದೋ, ನಾನು ಅದಕ್ಕಿಂತ ಡಬಲ್ ಪ್ರಯತ್ನ ಪಡ್ತೀನಿ. ಆದಷ್ಟು ಬೇಗ ಅವಳು ಹುಷಾರಾಗೋಗಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ವಿಷ್ಣು ಅಲ್ಲಲ್ಲ, ವಿಷ್ಣುವರ್ಧನನೇ ಅಲ್ಲ. ಇದು ನನ್ನ ಚಾಲೆಂಜ್.
ಕುತ್ತಿಗೆ ತಾಳಿ ಕಟ್ಟಿದ್ರೆ ನಿಮ್ ಮಾನ ಮರ್ಯಾದೆ ಏನಾಗುತ್ತೆ ಗೊತ್ತಾ? ನಿಮ್ ಮುಖ ನೋಡೋಕು ಸ್ವಾತಿ ಅಕ್ಕ ಇಷ್ಟಪಡಲ್ಲ. ನೀವಿವತ್ತು ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ರೆ ನಾನ್ ಯಾವತ್ತೂ ನಿಮ್ ಮುಖ ನೋಡಲ್ಲ. ಒಳಗಿಂದ ತಾನಾಗೆ ಸೋತಿರೋ ಮನುಷ್ಯನ ನಾನೇನ್ ಸೋಲಿಸ್ಲಿ? ರಜನಿನ ನಾನು ಮದ್ವೆ ಆಗಿದ್ದೆ ಅವಳ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ. ಆದ್ರೆ ಇಲ್ಲಿ ಇವಾಗ ನಡೀತಾ ಇರೋದೇ ಬೇರೆ. ಅವಳು ಪ್ರತಿ ಚಾಲೆಂಜ್ ಅಲ್ಲೂ ಗೆಲ್ತಾ ಇದ್ದಾಳೆ, ನನ್ನನ್ನೇ ಬಗ್ಗಿಸ್ತಾ ಇದ್ದಾಳೆ. ಆದ್ರೆ ನಾನು ಬಗ್ಬಾರ್ದು. ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಈಗ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ರಜನಿನ ಬಗ್ಗಿಸ್ಬೇಕಂತಂದ್ರೆ ಸ್ವಾತಿನ ಬಳಸ್ಕೋಬೇಕು. ಅದಕ್ಕೆ ಸ್ವಾತಿನ ಬೇಗ ಹುಷಾರ್ ಮಾಡೋದೇ ನನ್ನ ಗುರಿ. ಆದ್ರೆ ಸ್ವಾತಿನ ಹೇಗೆ ಹುಷಾರ್ ಮಾಡೋದು? ಅವಳು ಏನ್ ಮಾಡಿದ್ರೆ ಸರಿ ಹೋಗ್ತಾಳೆ? ಆದಷ್ಟು ಬೇಗ ಸ್ವಾತಿ ಹುಷಾರಾಗ್ಲಿಲ್ಲ ಅಂದ್ರೆ ನನಗೆ ಗೆಲುವಿಲ್ಲ. ಇಲ್ಲ, ನಾನ್ ಸೋಲ್ಬಾರ್ದು. ಸ್ವಾತಿ ಹುಷಾರಾಗ್ಬೇಕಂದ್ರೆ ಏನ್ ಮಾಡೋದು? ಎಸ್, ಇದೇ ಸರಿಯಾದ ದಾರಿ. ಸ್ವಾತಿ ಬೇಗ ಹುಷಾರಾಗಕ್ಕೆ. ಆಗ ನಾನು ರಜನಿನ ಸಲೀಸಾಗಿ ನನ್ನ ಜೀವನದಿಂದ ಹೊರಗೆ ಕಳಿಸಬಹುದು. ಎಸ್, ಇದೇ ಸರಿಯಾದ ದಾರಿ ರಜನಿನ ಮಟ್ಟ ಹಾಕೋಕೆ. ಏನ್ ಸಮಸ್ಯೆ? ಏನ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯೆ? ಅರ್ಥ ಆಗ್ಲಿಲ್ಲ. ರಜನಿ, ನನ್ನ ಮಾತನ್ನ ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗದಿರಷ್ಟು ದಡ್ಡಿ ಅಲ್ಲ ನೀನು. ಅತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ವಿಷ್ಣು ಮಧ್ಯೆ ಸರಿ ಇಲ್ಲ ಅನ್ನೋ ವಿಷಯ. ಯಾರು ಹೇಳಿದ್ದು ಅತ್ತೆ ನನ್ನ ವಿಷ್ಣು ಮಧ್ಯ ಸರಿ ಇಲ್ಲ ಅಂತ? ರಜನಿ, ವಯಸ್ಸಲ್ಲಿ ನಾನು ನಿನ್ಗಿನ ದೊಡ್ಡೋಳು. ಜೀವನದ ಅನುಭವ ಚೆನ್ನಾಗೇ ಇದೆ. ನಿಮ್ಮಿಬ್ರು ನೋಡಿದ್ರೆ ಗೊತ್ತಾಗತ್ತೆ ನಿಮ್ಮಿಬ್ರ ಮಧ್ಯ ಸಂಬಂಧ ಸರಿಗಿಲ್ಲ ಅಂತ. ಜೊತೆಗೆ ಇವ್ರಿಗೂ ಹಾಗೆ ಅನಿಸ್ತಿದೆ. ನಿಮ್ಮಿಬ್ರ ಮಧ್ಯ ಏನು ನಡೀತಿದೆ ಅಂತ ನನಗೆ ಗೊತ್ತಾಗಬೇಕು. ಗೊತ್ತು ಮಾಡ್ಕೊ ಅಂತ ಇವರು ಸಹ ಹೇಳಿದ್ದಾರೆ. ನೋಡು, ಈ ರೀತಿ ವಿಚಾರಣೆ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನಮ್ಮ ಕುಟುಂಬದಲ್ಲಿ ಅಪಸ್ವರಗಳಿರಬಾರ್ದಂತ ನಾವು ಬಯಸ್ತೀವಿ. ನಮ್ಮ ಮಗನ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ರಜನಿ, ಏನ್ ಮಾಡ್ತೀನಿ ನನ್ನ ಮಗನಿಗೆ? ನನ್ನ ಮಗ ನಿನ್ನ ಜೊತೆ ಇದ್ದಾಗೆಲ್ಲ ಮಂಕಾಗಿಡ್ತಾನೆ. ನೋಡು, ನಿಮ್ಮಿಬ್ರ ಮಧ್ಯೆ ಸಂಬಂಧ ಸರಿಗಿಲ್ಲ ಅಂದ್ರೆ ಡಿವೋರ್ಸ್ ತಗೊಂಬಿಡು. ನನ್ನ ಮಗ ಈ ರೀತಿ ಬದಲಾಗಿದ್ದು ಸ್ವಾತಿ ಮನೆಗೆ ಬಂದ ಮೇಲೆ. ನೋಡು ರಜನಿ, ಬಲವಂತದಿಂದ ಸಂಸಾರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಮುಂದೆ ಇದರಿಂದ ಸಮಸ್ಯೆಗಳು ಹೆಚ್ಚು ಆಗ್ತಾನೆ ಇರುತ್ತೆ. ಇದಕ್ಕಿರೋ ಪರಿಹಾರ ಅಂದ್ರೆ ಡಿವೋರ್ಸ್. ಅತ್ತೆ, ದೊಡ್ಡೋರಾಗಿ ನೀವು ಈ ರೀತಿ ಹೇಳೋದು ತಪ್ಪು. ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ನಮ್ಮಿಬ್ಬರ ಮಧ್ಯ ಅಂತ ಅಲ್ಲ ಅತ್ತೆ, ಎಲ್ಲ ಗಂಡ ಹೆಂಡತಿರ ಮಧ್ಯನೂ ಇರುತ್ತೆ. ಈಗ ತಾನೇ ಮದುವೆ ಆಗಿದ್ದೀವಿ, ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ಡೈವರ್ಸ್ ಅಂತ ಹೋದ್ರೆ ಪ್ರಪಂಚದಲ್ಲಿ ನಡೆಯೋ ಯಾವ ಮದ್ವೆನೂ 3 ದಿನನೂ ಬಾಳಲ್ಲ ಅತ್ತೆ. ನಿಮ್ಮ ಮಾವನ ಮಧ್ಯೆನೂ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಹಾಗಂತ
ಮಾವ ನಿಮ್ಮ ಹತ್ರ ಡೈವರ್ಸ್ ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ? ರಜನಿ, ನನ್ನ ಬಗ್ಗೆ ನಿಮ್ಮ ಅವನ ಬಗ್ಗೆ ಮಾತಾಡೋ ಅರ್ಹತೆ ಯೋಗ್ಯತೆ ನಿನಗಿಲ್ಲ. ನಾವು ಗುರು ಹಿರಿಯರ ಆಶೀರ್ವಾದ ತಗೊಂಡು ಎಲ್ಲರ ಮುಂದೆ ಮದುವೆ ಆಗಿದ್ದೀವಿ. ನಿನ್ನಾಗೆ ಕದ್ದು ಮುಚ್ಚಿ ಓಡೋಗಿ ಮದುವೆ ಆಗಿಲ್ಲ. ಇರ್ಬೋದು ಅತ್ತೆ, ಆದ್ರೆ ನಮ್ಮಿಬ್ಬರ ಮಧ್ಯ ಪ್ರೀತಿ ಇದೆ. ನಾನು ವಿಷ್ಣು ಚೆನ್ನಾಗೇ ಇದ್ದೀವಿ. ನಮ್ಮಿಬ್ಬರ ಮಧ್ಯ ಏನೇ ಸಮಸ್ಯೆ ಇದ್ರೂ ಅದನ್ನ ನಾವೇ ಬಗೆಹರಿಸ್ಕೋತೀವಿ. ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳನ್ನ ಮದ್ವೆ ಮಾಡ್ಕೊಟ್ಮೇಲೆ ಅವ್ರ ಸಂಸಾರ ಹೇಗಿರುತ್ತೆ ಅಂತ ಅವ್ರಿಗೆ ಆತಂಕ ಇರುತ್ತೆ. ಆದ್ರೆ ನಿಮ್ಗೂ ಮಾವನ್ಗೂ ಯಾವ ಆತಂಕನೂ ಬೇಡ, ನಾವು ಚೆನ್ನಾಗೇ ಇರ್ತೀವಿ. ಅತ್ತೆ, ಆ ರಜನಿ ಸಾಮಾನ್ಯವಾದವಳಲ್ಲ ಅತ್ತೆ. ಅವಳನ್ನ ಈ ಮನೆಯಿಂದ ಓಡಿಸೋದು ತುಂಬಾ ಕಷ್ಟ. ನೀವೇ ನೋಡಿದ್ರಲ್ಲ ನಿಮ್ಗೆ ಹೇಗೆ ಎದುರುವಾದಿಸ್ತಾಳೆ ಅಂತ. ಅತ್ತೆ, ಚೇಳು ಕಚ್ಚುತ್ತೆ ಅಂತ ಅದ್ರ ಬಾಯಿನ ಅದ್ಮಿಡ್ಕೊಂಡ್ರೆ ಅದು ಬಾಲ್ದಿಂದ ಹೊಡಿತಂತೆ. ಹಂಗಾಯ್ತು ನಮ್ಮ ಪರಿಸ್ಥಿತಿ. ಇದಕ್ಕೆ ಬೇರೆ ದಾರಿ ಹುಡುಕ್ಬೇಕು. ನಾನು ಹುಡುಕ್ತೀನಿ. ಎಷ್ಟು ದಾರಿ ಅಂತ ಹುಡ್ಕೋದತ್ತೆ? ನಾನಂತೂ ನಿಮ್ ಸಪೋರ್ಟಿಗೆ ಇದ್ದೇ ಇರ್ತೀನಿ. ಆದ್ರೆ ನೀವೇ ನನ್ನ ಮಾತನ್ನ ಲೆಕ್ಕಕ್ಕೆ ತಗೊಳಲ್ಲ. ಅದಕ್ಕೆ ಈ ತರ ಎಲ್ಲ ಆಗ್ತಿರೋದು. ನಿಖಿತಾ, ನಮ್ದು ಸಾಮಾನ್ಯವಾದ ಮನೆತನ ಅಲ್ಲ. ಇಲ್ಲೇನೇ ನಡೆದ್ರೂ ಇಲ್ಲೇ ಮುಚ್ಚಿ ಹೋಗ್ಬೇಕು. ಹೊರಗಡೆ ಗೊತ್ತಾದ್ರೆ ನಮ್ಗಿರೋ ಗೌರವ ಹೊಟ್ಟೋಗುತ್ತೆ. ಒಂದು ಹೆಣ್ಣಿನ ಮನೆಯಿಂದ ಹೊರಗೆ ಹಾಕೋದು ನಮ್ಮ ಮನೆತನಕ್ಕೆ ಧಕ್ಕೆ ತರುವಂಥ ವಿಷಯ. ಹಾಗಾಗಿ ಅವಳೇ ಮನೆ ಬಿಟ್ಟು ಹೋಗಬೇಕು. ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ನನಗೆ ಯಾಕೋ ಹಗ್ಲುಗನಸು ಅನಿಸ್ತಿದೆ ಅತ್ತೆ. ಆ ರಜಿನಿ ಅಂತೂ ಈ ಮನೆ ಬಿಟ್ಟು ಹೋಗೋದಿಲ್ಲ. ಅವಳೊಂಥರ ಗಟ್ಟಿ ಪಿಂಡ ಇದ್ದಂಗೆ. ನೋಡಿದ್ರ ನಿಮಗೆ ಉಲ್ಟಾ ಮಾತಾಡೋಷ್ಟು ಧೈರ್ಯ ಬಂದಿದೆ ಅವಳಿಗೆ. ಯಾವುದೇ ಕಾರಣಕ್ಕೂ ಅವಳಂತೂ ಈ ಮನೆ ಬಿಟ್ಟು ಹೋಗೋದಿಲ್ಲ ಅತ್ತೆ. ನಿಖಿತಾ, ನೀನು ಯಾವಾಗಲೂ ಹೀಗೆ ಎಲ್ಲದಕ್ಕೂ ಅಡ್ಬಾಯ್ ಹಾಕೋದು. ಅಯ್ಯೋ, ನಾನು ಅಡ್ಬಾಯ್ ಆಗ್ತಿಲ್ಲ ಅತ್ತೆ. ಇರೋ ವಿಷಯ ಹೇಗಿದೆ ಅದನ್ನ ಹೇಳ್ದೆ ಅಷ್ಟೇ. ಮಾವನ್ಗೆ ರಜನಿ ಅಂದ್ರೆ ಆಯ್ತು. ಅವಳ ಮೇಲಿನ ಪ್ರೀತಿ ನಂಬಿಕೆಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಕೊನೆಗೆ ಈ ಮನೆ ಜವಾಬ್ದಾರಿನ ಅವಳಿಗೆ ವಹಿಸ್ಕೊಡ್ತಾರೆ. ಮುಂದೆ ಒಂದಿನ ಅವಳಿಗೆ ಈ ಮನೆ ಜವಾಬ್ದಾರಿನ ವಹಿಸ್ಕೊಟ್ರೆ ನಾವಿಬ್ರು ಆಶ್ಚರ್ಯ ಪಡೋದೇನು ಇರಲ್ಲ ಅತ್ತೆ. ನೋಡ್ತಾ ಇರಿ ಅತ್ತೆ, ನಿಮ್ಮ ಹತ್ರ ಇರೋ ಬೀಗದ್ಕಿ ರಜನಿ ಕೈಗೆ ಹೋಗುತ್ತೆ. ಆಮೇಲೆ ಅವಳಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ನಾವಿಬ್ರು ಪಟ್ಟದರಸಿಗೆ ಸೇವೆ ಮಾಡ್ಕೊಂಡು ಕಾಲ ಕಳಿಬೇಕಾಗತ್ತೆ. ಅತ್ತೆ, ಈ ತರ ಚಿಕ್ಕ ಚಿಕ್ಕ ಐಡಿಯಾಗಳನ್ನ ಬಿಟ್ಬಿಡಿ. ಅದ್ಯಾವುದು ವರ್ಕೌಟ್ ಆಗೋದಿಲ್ಲ. ಆ ರಜನಿ ವಿಷಯನ ಸಂಪೂರ್ಣವಾಗಿ ನನಗೆ ಬಿಟ್ಬಿಡಿ. ಆವಾಗ ಅವಳು ಹೇಗ್ ಮನೆ ಬಿಟ್ಟೋಗಲ್ವೋ ನಾನು ನೋಡ್ತೀನಿ. ರಜನಿಗೆ ಒಂದು ಗತಿ ಕಾಣಿಸ್ಬೇಕು, ನಾನು ಕಾಣಿಸ್ತೀನಿ. ಏನು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನೀ ನನ್ನ ಜೊತೆ ಇದ್ದು ನಾನೇನು ಹೇಳ್ತೀನೋ ಅಷ್ಟು ಮಾಡಿದ್ರೆ ಸಾಕು. ಆದಷ್ಟು ಬೇಗ ರಜನಿನ ಮನೆಯಿಂದ ಓಡಿಸ್ತೀನಿ. ನೋಡ್ತಾ ಇರು. ಈ ಅತ್ತೆಗೆ 1000 ಸತಿ ಹೇಳಿದ್ರು ಇವ್ರ ಐಡಿಯಾಗಳು ಅಪ್ಡೇಟೇ ಆಗ್ತಿಲ್ಲ. ಇನ್ನೂ ಔಟ್ಡೇಟೆಡ್ ಎಲ್ಲ ಇದ್ದಾರೆ. ಅತ್ತೆ, ನಿಮ್ಮ ಮಾತನ್ನೇ ನಾನು ಕೇಳ್ತಾ ಕೂತ್ಕೊಂಡ್ರೆ ನನ್ನ ಕತೆ ಗೋವಿಂದ. ಇನ್ನು ಆ ರಜನಿ ವಿಷಯದಲ್ಲಿ ನಾನೇ ಏನಾದರೂ ಮಾಡ್ತೀನಿ. ಆದರೆ
ನನ್ ಸಪೋರ್ಟಿವ್ ಆಗಿ ಯಾರಾದ್ರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಈ ಮನೆ ಕಾಲಿಟ್ಟು ಅದೆಷ್ಟು ದಿನ ಆಯ್ತು. ಪ್ರತಿ ಸಲ ಬಂದಾಗ್ಲೂ ನನ್ನ ಗುರಿ ತಲುಪೋಕೆ ಏನಾದ್ರೂ ದಾರಿ ಆಗುತ್ತಾ ಅಂತ ಯೋಚನೆ ಮಾಡ್ತಾನೆ ಬರ್ತೀನಿ. ಆದ್ರೆ ಮೊದ್ಲು ಆ ವಿಷ್ಣು ನನ್ನ ಆಸೆಗಳಿಗೆ ತಣ್ಣೀರು ಏರ್ತಾ ಇದ್ದ. ಈಗ ಈ ರಜನಿ. ಆದ್ರೆ ಕೊನೆ ಸಲ ಇವ್ರನ್ನ ಫಸ್ಟ್ ನೈಟ್ ದಿನ ನೋಡಿದಾಗ ವಿಷ್ಣು ರಜನಿ ವಿರುದ್ಧನೇ ತಿರುಗಿ ಬಿದ್ದಿದ್ದ. ಈಗ ಈ ಮನೇಲಿ ಅದೇನೇನಾಗಿದ್ಯೋ ಈ ಸಲನಾದ್ರೂ ನನಗೆ ಈ ಮನೆಯಿಂದ ಏನಾದ್ರೂ ಸಹಾಯ ಆಗುತ್ತಾ ನೋಡೋಣ. ಅತ್ತೆ, ಯಾಕೆ ಇಲ್ಲೇ ನಿಂತಿದ್ದೀರಾ? ಒಳಗೆ ಬನ್ನಿ. ಒಳ್ಳೇದಾಗ್ಲಿ. ಹೇಗಿದ್ದೀರಾ ಅತ್ತೆ? ಚೆನ್ನಾಗಿದ್ದೀನಿ. ನೀವು ನೆನ್ನೆ ರಾತ್ರಿ ಫೋನ್ ಮಾಡಿ ಮನೇಲಿ ಪೂಜೆ ಇದೆ ಅಂತ ಹೇಳಿದಾಗ ನಾನು ದಾವಣಗೆರೆಯಲ್ಲಿ ಒಂದು ಮೀಟಿಂಗಲ್ಲಿದ್ದೆ. ಬರೋದು ಸ್ವಲ್ಪ ತಡ ಆಯಿತು. ಪೂಜೆ ಎಲ್ಲ ಮುಗಿದಿದೆ ಅನ್ಸುತ್ತೆ. ಲೇಟ್ ಆಗಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ಆ್ಯಕ್ಚುಲಿ ನಿಮ್ಮ ಹತ್ರ ನಾನು ಕ್ಷಮೆ ಕೇಳಬೇಕು, ನಿಮಗೆ ಲೇಟಾಗಿ ವಿಷಯ ತಿಳಿಸೋದಕ್ಕೆ. ಪೂಜೆದು ಯಾವುದೂ ಪ್ಲ್ಯಾನ್ ಇರಲಿಲ್ಲ. ಇದಕ್ಕಿದ್ದಾಗೆ ರಾತ್ರಿ ಎಲ್ಲ ಡಿಸೈಡ್ ಆಯಿತು. ಹಾಗಾಗಿ ನಿಮಗೆ ಲೇಟಾಗಿ ವಿಷಯ ತಿಳಿಸ್ಬೇಕಾಗಿ ಬಂತು. ಪಾಪ ನಿಮಗೆ ತುಂಬ ತೊಂದರೆ ಆಯಿತು ಅನ್ಸತ್ತೆ. ನಿಮ್ಮ ಮಾತುಗಳಿಂದ ನನಗೆ ತೊಂದರೆ ಆಗುತ್ತಾ? ನೀವು ನನ್ನ ತಾಯಿ ಸಮಾನ. ಅದೇನೇ ಕೋಟಿ ವ್ಯವಹಾರದ ಮೀಟಿಂಗಲ್ಲಿ ನಾನಿರಲಿ, ನೀವು ಕರಿತಿದ್ದೀರಾ ಅಂದರೆ ಎಲ್ಲನೂ ಬಿಟ್ಟು ಬರ್ತೀನಿ. ನಿಮ್ಮ ಮಾತಿಗಿಂತ ಹೆಚ್ಚು ನನಗೆ ಬೇರೆ ಏನೂ ಇಲ್ಲ. ಇದೇ ಕಾಣೆಕಾಳಿ ಅಂದರೆ ನೀವು ನನಗೆ ತುಂಬ ಇಷ್ಟ ಆಗೋದು. ನಿಮಗೆ ನನ್ನ ಮೇಲಿರೋ ಪ್ರೀತಿಲಿ 1% ಆದರೂ ನನ್ನ ಮಗ ವಿಷ್ಣು ಗೆದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹೋಗ್ಲಿ ಬಿಡಿ, ಎಲ್ಲದಕ್ಕೂ ಪಡ್ಕೊಂಬಂದಿರಬೇಕು. ಅಂದಾಗೆ ಏನತ್ತೆ ಮನೇಲಿ ದಿಢೀರಂತ ಪೂಜೆ? ನಿಮಗೆ ಗೊತ್ತಾದಾಳಿ ಅಂದರೆ ಮನೇಲಿ ನೆಮ್ಮದಿ ಶಾಂತಿ ಅನ್ನೋದೇ ಇಲ್ಲ. ಆ ರಜನಿ ಮನೆಗೆ ಸೊಸೆಯಾಗಿ ಬಂದಮೇಲೆ ಮನೆ ಹೆಸರು ಮಾತ್ರ ಖುಷಿ, ಆದರೆ ಖುಷಿ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಂಗೆ ಆಗೋಗಿದೆ. ಯಾಕತ್ತೆ ಮತ್ತೆ ಏನು ಮಾಡಿದ್ಲು ಆ ರಜನಿ? ಅವಳು ಮಾಡೋದು 1 2 ಸ್ವಾತಿ ಮತ್ತು ಅವ್ರ ಅಪ್ಪನ್ನ ಮನೆ ಕರ್ಕೊಂಬಂದಿದ್ದಾಳೆ. ಸ್ವಾತಿನ ಅಂದ್ರೆ ವಿಷ್ಣು ಹಳೆ ಲವರ್. ಏನತ್ತೆ ಇದು? ಅವಳನ್ನ ರಜನಿ ಮನೆ ಕರ್ಕೊಂಡು ಬಂದಿದ್ದಲ್ಲ? ಹೌದು ಅಳಿ ಅಂದರೆ. ಏನತ್ತೆ ಇದು? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಆಯಿತು. ಈ ಮನೆ ಮರ್ಯಾದೆ ಉಳಿಸೋದಿಕ್ಕೆ ಸ್ವಾತಿ ಮತ್ತು ಅವರ ಅಪ್ಪನ ಇಲ್ಲಿ ಕರ್ಕೊಂಬಂದೆ ಅಂತ ಹೇಳ್ತಾ ಇದ್ದಾಳೆ. ಏನತ್ತೆ ನೀವು ಅವಳು ಹೇಳ್ದಂಗೆ ಕುಣಿತಿದ್ದೀರಾ? ನೀವು ಇಷ್ಟೊಂದು ವೀಕ್ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಮಾಡೋದು ಅಳಿ ಅಂದರೆ, ಇವರು ಅವಳು ಏನೇ ಮಾಡಿದ್ರು ಸರಿ ಅಂತ ಒಪ್ಕೋತಾರೆ. ಇವ್ರ ಮಾತಿಗೆ ವಿರುದ್ಧವಾಗಿ ನಾನು ಹೋಗೋಕ್ಕಾಗತ್ತಾ? ನೀವೇ ಹೇಳಿ. ನೀವು ಮಾತಾಡಬೇಕು ಅತ್ತೆ. ನನಗನ್ಸುತ್ತೆ ಆ ರಜನಿ ಸ್ವಾತಿನ ಇಲ್ಲಿ ಕರ್ಕೊಂಡು ಬಂದಿರೋ ಉದ್ದೇಶನೇ ಬೇರೆ ಅಂತ. ಅವತ್ತೇನಾಯ್ತು ಗೊತ್ತಾತೆ? ಅಯ್ಯೋ ನನ್ನ ಮಗನೇ, ಏನೋ ಮಾಡ್ತಾ ಇದ್ಯಾ ನೀನು? ರಜನಿ ವಿಷ್ಣು ಫಸ್ಟ್ ನೈಟ್ ಅಲ್ಲಿ ಏನ್ ನಡೀತು ಅಂತ ಅತ್ತೆಗೆ ಹೇಳಿದ್ರೆ ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ನಿನ್ನೆ ಕೇಳ್ತಾರೆ. ನಾನು ರಜನಿ ವಿಷ್ಣುನ ಸಾಯ್ಸಕ್ಕೆ ಅಲ್ಲಿಗೆ ಹೋಗಿದ್ದೆ ಅಂತ ಇವ್ರಿಗೆ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ, ಏನು ಹೇಳೋದೇ ಬೇಡ.
ಅಳಿಯಂದ್ರೆ ಯಾಕೇನು ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದೇನಿಲ್ಲ ಅತ್ತೆ, ಈ ರಜನಿ ಮನ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ತೀರಾ? ಎಲ್ಲ ನಮ್ಮ ಕರ್ಮ. ನೋಡಿ, ಮಾತಾಡ್ತಾ ಮಾತಾಡ್ತಾ ನಿಮಗೆ ಪ್ರಸಾದ ಕೊಡದೆ ಮರ್ತು ಹೋಯ್ತು. ಅಳಿಯಂದ್ರೆ ನೀವು ಮೇಲೆ ಹೋಗಿ ಕೂತೀರಿ, ನಿಖಿತನ ಕೈಲಿ ಪ್ರಸಾದ ಕಳಿಸ್ತೀನಿ. ಹಾ ಸರಿ.